ಬದುಕು ಜಟಕ ಬಂಡಿ. ಜೀ ಕನ್ನಡದ ಸಮಸ್ತ ವೀಕ್ಷಕರಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರಿಯ ವೀಕ್ಷಕರೇ, ಸನಾತನ ಧರ್ಮದಲ್ಲಿ ಋಣಾನುಬಂಧ ಅನ್ನೋದನ್ನ ನಾವು ನಂಬ್ತೀವಿ. ಋಣಾನುಬಂಧ ಅಂದ್ರೆ ಏನು ಅಂತ ಯೋಚನೆ ಮಾಡಿದಾಗ ನಾವು ಸದ್ಯ ಈ ಬದುಕಿನಲ್ಲಿ ಬದುಕ್ತಾ ಇರುವಂಥದ್ದು ಇದು ಎಷ್ಟೋ ಜನ್ಮದ ಋಣಾನುಬಂಧವಾಗಿರುತ್ತೆ. ನಾವು ಇಂಥವ್ರಿಗೆ ಹೆಂಡತಿ ಆಗಿರ್ತೀವಿ ಅಥವಾ ಗಂಡನಾಗಿರ್ತೀವಿ, ಅಪ್ಪ ಅಮ್ಮ ಆಗಿರ್ತೀವಿ, ಮಕ್ಕಳಾಗಿರ್ತೀವಿ ಅನ್ನುವ ಒಂದು ಬಹಳ ಗಾಢವಾದ ಋಣಾನುಬಂಧದ ನಂಬಿಕೆ ನಮ್ಮ ದಾರ್ಶನಿಕ ಶಾಸ್ತ್ರದಲ್ಲಿದೆ. ಈ ವಿಚಾರವನ್ನ ಯಾತಕ್ಕಾಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ, ಕೆಲವೊಂದ್ ಸಾರ್ತಿ ನಾವು ಅನ್ಕೊಂಡ ಹಾಗೆ ನಮ್ಮ ಗಂಡ ಅಥವಾ ಹೆಂಡತಿ ಹೊಂದಿ ಬರುವುದಿಲ್ಲ. ಇದಕ್ಕೆ ಕಾರಣ ಯಾರು? ಎಷ್ಟು ಹುಡುಕಿದ್ರೂ ಸಿಗೋದಿಲ್ಲ. ಪ್ರಾಯಶಃ ಋಣಾನುಬಂಧವೇ ಕಾರಣವೇನೋ ಅಂತ ನಮ್ಮ ಸಮಸ್ಯೆಯನ್ನ ನಾವು ನುಂಗ್ಕೋತೀವಿ. ಹಾಗೆ ನುಂಗಲಾರದೆ ಇರುವಂತಹ ಸಮಸ್ಯೆಗಳನ್ನು ಇಲ್ಲಿ ಬಂದು ಈ ವೇದಿಕೆಯಲ್ಲಿ ನಮ್ಮೊಂದಿಗೆ ಹಂಚಿಕೊಂಡು, ನಿಮ್ಮೊಂದಿಗೆ ಹಂಚಿಕೊಂಡು ಬಗೆಹರಿಸಿಕೊಳ್ಳುವ ಪ್ರಯತ್ನವನ್ನ ಅನೇಕರು ಮಾಡಿದ್ದಾರೆ, ಸಫಲರಾಗಿದ್ದಾರೆ. ಅಂತಹ ಒಂದು ಸಮಸ್ಯೆ ಇವತ್ತು ಬದುಕು ಜಟಕಾ ಬಂಡಿಗೆ ಬಂದಿದೆ. ಪ್ರಿಯ ವೀಕ್ಷಕರೇ, ಪ್ರಪಂಚದಲ್ಲಿ ದೇವರು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆಯನ್ನ ಕೊಟ್ಟಿರ್ತಾನೆ. ಅದು ದೈಹಿಕವಾಗಿಯೂ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ಅಥವಾ ಆರ್ಥಿಕ ವಿಷಯದಲ್ಲಾದ್ರೂ ಆಗಿರ್ಬೋದು. ಇಂದು ನಮ್ಮಲ್ಲಿಗೆ ಬಂದಿರೋ ಈ ವ್ಯಕ್ತಿ ಬಿಕ್ಕಲು ತೊಂದರೆಯಿಂದ ಬಳಲ್ತಾ ಇದ್ದಾನೆ. ತನ್ನ ಈ ಬಿಕ್ಕಲು ಸಮಸ್ಯೆಯಿಂದಾನೇ ಈತನ ಸಂಸಾರದಲ್ಲಾದ ಸಾಕಷ್ಟು ಕಹಿ ಸತ್ಯವನ್ನು ಇವನು ಹೇಳಿಕೊಳ್ಳಲು ಬಂದಿದ್ದಾನೆ. ಬನ್ನಿ, ಈ ಬಿಕ್ಕಲು ಗಂಡನ ನೋವಿನ ಕಥೆಯಾದ್ರೂ ಏನು ನೋಡೋಣ ಇಂದಿನ ಸಂಚಿಕೆಯಲ್ಲಿ. ಇವತ್ತಿನ ಸಮಸ್ಯೆಯನ್ನ ತಂದಿರುವಂತಹವರು ಪ್ರದೀಪ್ ಮತ್ತು ಅವರ ತಂಗಿ. ಪ್ರದೀಪ್ಗೆ ಏನ್ ಸಮಸ್ಯೆ ಆಗಿದೆ, ಎಲ್ಲಿ ಕೊರತೆ ಆಗಿದೆ ಕೇಳೋಣ ಬನ್ನಿ. ನಮ್ಮ ಕೈಯಲ್ಲಾಗುವಷ್ಟು ಸಹಾಯವನ್ನ ಮಾಡೋಣ ಬನ್ನಿ. ನಮಸ್ಕಾರ. ನಮಸ್ಕಾರ. ನಾನು ಇವ್ರ ತಂಗಿ. ಏನಮ್ಮ ನಿಮ್ಮ ಹೆಸರು? ನನ್ ಗೀತಾ ಅಂತ. ಗೀತಾ. ಆಕ್ಚುಲಿ ನಾನು ಇಲ್ಲಿ ಬಂದಿರೋದೇನಂದ್ರೆ, ಅವಳು ನನ್ ಮೇಲೆ ಕಂಪ್ಲೇಂಟ್ ಮಾಡಿದಾಳೆ. ಯಾರಮ್ಮ ಅವಳು? ಅಂದ್ರೆ ನಮ್ಮ ಅತ್ತಿಗೆ. ಅವ್ರಿಗೆ ಕಾಲಲ್ಲಿ ಒದ್ಬಿಟ್ಟು ಅವ್ರಿಗೆ ಡೌರಿ ತಗೊಂಡ್ ಬಾ ಅಂತ ನಾನು ಸೇರಿ ಒಡೆದ್ಬಿಟ್ಟು ಅವ್ರಿಗೆ ಮನೆಗೆ ಕಳ್ಸಿದೀವಿ ಅಂತ ಕಂಪ್ಲೇಂಟ್ ಮಾಡಿದ್ರು. ಪ್ರದೀಪ್ ಏನ್ ಕೆಲಸ ಮಾಡ್ತೀರಪ್ಪ? ನಿಮ್ಮ ಎರಡು ವರ್ಷ ಇದು ಟೆಂಪರರಿ ಕೆಲಸ ಮಾಡ್ತಾ ಇದ್ದೀನಿ. ಏನ್ ಟೆಂಪರರಿ ಕೆಲಸ ಅಂದ್ರೆ ಏನಲ್ಲಿ? ನೀವು ಆರಾಮಾಗಿ ಮಾತಾಡಿ, ನಂಗೆ ಗೊತ್ತು ನಿಮ್ ಸಮಸ್ಯೆ ಗೊತ್ತು, ಆರಾಮಾಗಿ ಮಾತಾಡಿ. ನೀವೇ ಮಾತಾಡ್ಬೇಕು ಪ್ರದೀಪ್ ನಿಮ್ ಸಮಸ್ಯೆನ. ಅಟೆಂಡರ್ ಪೋಸ್ಟ್ ಅಲ್ಲಿ 2 ವರ್ಷ ಬಂದ್ಬಿಟ್ಟು ಟೆಂಪರರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಅದಕ್ಕೆ ಮುಂಚೆಪ್ಪ? ಅಲ್ಲೇ ಮೇಡಮ್ ಒಂದು 10 ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 3 ವರ್ಷ ಆಯ್ತು ಮೇಡಮ್. 3 ವರ್ಷ ಆಯ್ತು. ಯಾರು ಮದುವೆ ಮಾಡಿಸಿದ್ದು? ನಮ್ ತಂದೆ ಮೇಡಮ್. ಏನ್ ಕೆಲಸ ಮಾಡ್ತಾರಮ್ಮ ನಿಮ್ ತಂದೆ? ನಮ್ ತಂದೆ ಟೈಲರ್ ಆಗಿದ್ದಾರೆ. ಎಷ್ಟ್ ಜನ ಮಕ್ಳು ನೀವು? ನಾವಿಬ್ಬರೇ. ಇಬ್ಬರೇ. ನಿಮಗ್ ಮದುವೆ ಆದ್ಮೇಲೆ ಪ್ರದೀಪ್ ಮದುವೆ? ಹೌದು, ನನ್ಗೆ ಮದುವೆ ಆಗಿ 6 years ಆಯ್ತು. ಮಕ್ಕಳು ಎಷ್ಟು ಜನಮ್ಮ ನಿಮ್ಗೆ? ನನ್ಗಿನ್ನು ಮಕ್ಳಿಲ್ಲ. ಇಲ್ಲ. ಓಕೆ. ಏನ್ ಮಾಡ್ತಾರೆ ನಿಮ್ಮ ಯಜಮಾನ್ರು? ನಮ್ಮ ಯಜಮಾನ್ರು ಸೇಲ್ಸ್ ಮ್ಯಾನೇಜರ್ ಆಗಿದ್ರೆ ಒಂದು ಪ್ರೈವೇಟ್ ಕಂಪ್ನಿನಲ್ಲಿ. ನಾನು ಫಾರ್ಮಾಸ್ಯೂಟಿಕಲ್ ಕಂಪ್ನಿನಲ್ಲಿ ಅಕೌಂಟೆಂಟ್ ಆಗಿದ್ದೀನಿ. ನಿಮ್ ತಾಯಿಯವ್ರಮ್ಮ? ಹೌಸ್ ವೈಫ್. ಹುಡುಗಿನ ಎಲ್ಲಿಂದ ಕರ್ಕೊಂಡ್ ಬಂದ್ರಮ್ಮ ನಿಮ್ ಸಂಬಂಧನ? ಅಲ್ಲಿ ನಮ್ ತಂದೆ ಅಲ್ಲಿ ಒಂದ್ ಅಂಗಡಿಯಲ್ಲಿ ಬಟ್ಟೆ ಹೊಲಿತಿದ್ರು ಮೇಡಮ್. ಅಲ್ಲಿ ಬಂದ್ಬಿಟ್ಟು ಒಬ್ಬಪ್ಪ ಹಿಂಗೆ ಬುರ್ಬರಕರ್ ಪರಿಚಯ ಆಗಿದ್ರು. ಅವ್ರ ಕಡೆನ ನಾವು ಅಲ್ಲಿ ಹೋಗ್ಬಿಟ್ಟು ಸಂಬಂಧ ಬಿಡ್ತಿದ್ವಿ. ನೀವೆಲ್ಲ ಇದ್ರಿ ಅಲ್ವಾ ಮದುವೆಯಲ್ಲಿ? ಅವಾಗ ಏನಾದ್ರು ತೊಂದ್ರೆ ಕಾಣಿಸ್ತಮ್ಮ? ಹುಡುಗಿಗೆ ಇಷ್ಟ ಇಲ್ಲ ನಾನು ಜಾಸ್ತಿ ಇನ್ವಾಲ್ವ್ಮೆಂಟ್ ಇರ್ಲಿಲ್ಲ. ನಿಮ್ದಿರ್ಲಿಲ್ವಾ? ನನ್ಗೆ ಅಷ್ಟು ಟೈಮು ಇರ್ತಾ ಇರ್ಲಿಲ್ಲ. ಎಂಗೇಜ್ಮೆಂಟ್ ಹೋಗಿದ್ದು ಮತ್ ಮದ್ವೆನಲ್ಲಿ ಹೋಗಿದ್ದೆ. ಮದ್ವೆ ಹಿಂದಿಂದ ಒಂದ್ 2-3 ದಿನ ರಜಾ ತಗೊಂಡು ಮನೆ ಕೆಲ್ಸಕ್ಕೆ ಅಂತ ಹೋಗಿದ್ದೆ. ಹುಡುಗಿನ ನೀವು ಮದ್ವೆಗ್ ಮುಂಚೆ ಮಾತಾಡ್ಸಿದ್ರ ಪ್ರದೀಪ್? ಹ್ಞೂ ಮೇಡಮ್. ಏನಂತ ಹೇಳಿದ್ರಪ್ಪ? ಅವಳಿಕೊಂಡು ನಂಗೆ ಇಷ್ಟ ಇದೆ ಅಂತ ಹೇಳಿದ್ಲು. ಆಮೇಲೆ ನಂಗೆ ಹುಡುಗರ ಜೊತೆಲ್ಲ ಫುಲ್ ಫ್ರೆಂಡ್ಶಿಪ್ ಇದೆ ಅಂದ್ಲು. ಅದಕ್ಕೆ ಕೊಂಡು ನಂಗೆ ಅದೆಲ್ಲ ಇಷ್ಟ ಆಗಲ್ಲಮ್ಮ. ನಂಗೆ ನೀನ್ ಬೇಕಾದ್ರೆ ಅಂದ್ರೆ ಮದುವೆಗೆ ಮುಂಚೆ ಬೇಕಾದ್ರೆ ನೀನ್ ಫ್ರೆಂಡ್ಸ್ಗಳ ಜೊತೆ ನೀನು ಹಿಂಗಿರೋ, ಮದುವೆ ಆದ್ಮೇಲೆ ಹುಡುಗರು ಅದ್ರದ್ದೆಲ್ಲ ಇದ್ಬೇಕಾಗಿಲ್ಲಮ್ಮ. ಆಮೇಲೆ ನಾಳೆ ದಿವಸ ಗಂಡ ಹೆಂಡತಿ ಮಧ್ಯದಲ್ಲಿ ಇದಾಗ್ಬೋದು, ಅನ್ಯೂನ್ಯತೆ ಇರಲ್ಲ, ಹಂಗೆ ಅಂತ ಹಿಂಗೆ ಹೇಳಿದ್ದೆ ಮೇಡಮ್. ಈ ವಿಚಾರ ಹೇಗ್ ಬಂತು? ಎಷ್ಟು ಸತಿ ಮೀಟ್ ಮಾಡಿದ್ರಿ ನೀವು ಹುಡುಗಿನ? ಇಲ್ಲ ಮೇಡಮ್, ಫಸ್ಟ್ ಸರಿ ಎಂಗೇಜ್ಮೆಂಟ್ ಆದ್ಮೇಲೆನೆ, ಆಮೇಲೆ ಅವತ್ತು ದಿವಸನೇ ಅವಳು ಇಟ್ಕೊಂಡು ನಂಗೆ ಹುಡುಗರ ಜೊತೆ ಫುಲ್ ಆಗಿ ಇದ್ದಿದ್ದಪ್ಪ, ಫ್ರೆಂಡ್ಶಿಪ್ ಇದೆ ಅಂತ ಹಿಂಗೆ ಹೇಳಿದ್ರು. ಅದಾದ್ಮೇಲೂ ನೀವು ಒಪ್ಕೊಂಡ್ರ ಮದ್ವೆ ಆಗಕ್ಕೆ? ಹ್ಞೂ ಮೇಡಮ್, ಒಪ್ಕೊಂಡಿದ್ದೆ ನಾನು. ತಂದೆ ತಾಯಿ ಪರವಾಗಿಲ್ಲ ಅಂತ ಹೇಳಿದ್ರ? ಅವ್ರದ್ರ ಬಗ್ಗೆ ನಿಮ್ಮಿಷ್ಟಪ್ಪ, ನಿಮ್ ಗಂಡ ಎಂತ ವಿಷಯ ಅದು ಅಂತ ಹೇಳಿ. ಯಾವಾಗ್ಲಿಂದ ಸಮಸ್ಯೆ ಆಗಿರೋದು? ಮದುವೆ ಆಗಿ 2 ವರ್ಷ ಆಯ್ತಾ? 3 ವರ್ಷ ಆಯ್ತು ಮೇಡಮ್. 2 months ಮೇಲೆ ಇರ್ಲೇ ಇರ್ಲಿಲ್ಲ ನಮ್ಮ ಮನೇಲಿ ಅವರು. ನಿಮ್ ಮನೇಲಿ ಇರ್ಲಿಲ್ವಾ? ಹಾಗೆ
ಆಕ್ಚುಲಿ ಯಾಕೆ? ಮದ್ವೆ ಆದ್ಮೇಲೆ ಇವರು ಫಂಕ್ಷನ್ಸ್ ಎಲ್ಲ ಇವರೇ ಮಾಡ್ಕೊಂಡ್ರು. ಬಟ್ ನಾನು ಬಿಸಿಲಿ ನಾನು ರಜಾ ಹಾಕಕ್ಕಾಗ್ಲಿಲ್ಲ ಅಂದ್ಬಿಟ್ಟು ಹೋದೆ. ಫಂಕ್ಷನ್ಸ್ ಎಲ್ಲ ಆದ್ಮೇಲೆ ನಮ್ಮ ತಂದೆ ತಾಯಿನ ನೋಡ್ಬೇಕು ಅಂತ ಅನ್ಸ್ದಾಗ ಬಟ್ ಮನೇಲಿ ಇರ್ತಾ ಇರ್ಲಿಲ್ಲ. ನಾನು ಒಂದು ಹಾಫ್ ಅನ್ ಅವರ್ ಕಾಫಿ ಕುಡ್ಕೊಂಡು ಹೋಗ್ಬಿಡ್ತಾ ಇದ್ದೆ. ನಾನು ಹೋದ್ರೆ ಮಾತಾಡ್ಸ್ತಾನೆ ಇರ್ಲಿಲ್ಲ. ಆಕೆ ಮಾತಾಡಿಸ್ತಾ ಇರ್ಲಿಲ್ಲ ನಿಮ್ಮ ರೂಮ್ಗೆ ಹೋಗ್ಬಿಟ್ಟು ಆಚೆನೆ ಬರ್ತಾ ಇರ್ಲಿಲ್ಲ. ನಂಗೆ ಮನ್ಸಿಗೆ ಬೇಜಾರಾಗ್ತಾ ಇತ್ತು. ನಾನು ಹೋದ್ರೆ ಇಷ್ಟೆಲ್ಲ ಪ್ರಾಬ್ಲಮ. ನಾವು ಹೋಗೋದೇ ರೇರ್. ನಮ್ಮ ಅಮ್ಮನ್ ನೋಡ್ಬೇಕು. ಇವರು ಮನೆಗ್ ಬಂದಿದ ತಕ್ಷಣ ನಮ್ಮ ಅಪ್ಪ ಅಮ್ಮಗೆ ನನ್ ಮಗಳು ಅನ್ನೋದು ನಾನು ಹೋಗ್ಬಾರ್ದ? ನಿಮ್ ತಂದೆ ತಾಯಿ ಜೊತೆ ಚೆನ್ನಾಗಿದ್ರೇನಮ್ಮ? ಏನ್ರಿ ಪ್ರದೀಪ್? ಮೇಡಮ್ ಚೆನ್ನಾಗಿದ್ಲು. ನಿಮ್ ತಂದೆ ತಾಯಿ ಜೊತೆ ನಿಮ್ ಜೊತೆ? ಅದೇ ಮೇಡಮ್, ಅವಳು ನನ್ನ ಜೊತೆ ಅಂದ್ರೆ ಸ್ವಲ್ಪ ಇದು ಅವಳಿಕೊಂಡು ನಿನ್ಗೆ ಎಂತಿ ಬೇಕು ಅಂದ್ರೆ ಬಟ್ಟೆ ಬರೀ ಎತ್ಕೊಂಡು ನಮ್ಮ ಅಮ್ಮನ ಮನೆಗೆ ಬಾ, ನೀನು ನಿಮ್ಮ ಮನೇಲಿ ಬಂದ್ಬಿಟ್ಟು ಸಂಸಾರ ಮಾಡಕ್ ನಂಗೆ ಸ್ವಲ್ಪ ಇಷ್ಟ ಇಲ್ಲ. ಅಕಸ್ಮಾತ್ ನೀನೇನಾದ್ರೂ ಬಟ್ಟೆ ಬರೀ ಎತ್ಕೊಂಡು ನಮ್ಮ ಅಮ್ಮನ ಮನೆಗೆ ಬರ್ದಿರ ಇದ್ರೆ ನಿಂದರಿ ನಿಂಗೆ, ನಂದರಿ ನನ್ಗೆ ಅಂದ್ಲು ಮೇಡಮ್. ಯಾವಾಗಪ್ಪ? ಅದು ವಸ್ತ್ರಲ್ಲಿ ಮೇಡಮ್, ಮದುವೆ ಆದ ವಸ್ತ್ರಲ್ಲ ಹಂಗೆ ಹೇಳಿದ್ಲ. ಆಮೇಲೆ ಇದ್ರ ದಿವಸ ಮದುವೆ ಆದ್ಮೇಲೆ ಅವ್ರ ಮನೆಯವರೆಲ್ಲ ಪ್ರಸ್ತಾವ ಇಕ್ಕಿದ್ರು ಮೇಡಮ್. ಆ ದಿವಸ ನಂಗೆ ತುಂಬಾ ಇದಾಗ್ತಿದೆ, ಹೆಡ್ಡೇಕ್ ಆಗ್ತಿದೆ ಅಂದ್ಬಿಟ್ಟು ಹಚ್ಕೊಂತ ಇದ್ಲು. ಅವ್ರ ಮನೇಲಿ ಅವ್ರ ತಾಯಿ ಮುಂದೆ, ಅವ್ರ ಅಕ್ಕನ ಮುಂದೆ ಒಬ್ರು ಸ್ವಾಮೀಜಿ ಇದ್ದಾರೆ. ಅವ್ರ ಮುಂದೆನೆ ನಾನು ಅವಳಿಗೆ ಅಷ್ಟೊಂದು ಹುಷಾರಿಲ್ಲ ಅಂದಮೇಲೆ ಇನ್ನೂ ಬೇಕಾದ್ರೆ 1-2-3 ದಿವಸ ಬಿಟ್ಕೊಂಡೆ ಹಿಂಗಿಡ್ರಿ ಪ್ರಸ್ಥಾನ ಅಂತ ಹಂಗೂ ಹೇಳ್ದೆ. ಇಲ್ಲಪ್ಪ ಹಂಗೇನಿಲ್ಲಪ್ಪ, ಅದು ಇದು ಈಗ ಬಂದ್ಬಿಟ್ಟು ಫಿಕ್ಸ್ ಮಾಡ್ಬಿಟ್ಟಿರಿ ನಾವು, ಅದ್ರ ಮತ್ತೆ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಂತ ಅವ್ರ ಅಕ್ಕನ ಗಂಡ ಹಿಂಗೆ ಹೇಳಿದ್ರು ಮೇಡಮ್. ಹಿಂಗೆ ಹೇಳ್ಬಿಟ್ಟು ದಿವಸ ಅವತ್ತು ನಮ್ಮಿಬ್ಬರನ್ನ ಇದಕ್ಕೆ ಬಿಟ್ರು ಪ್ರಸ್ತುತಕ್ಕೇನೆ. ಆಮೇಲೆ ರೀ ನಿಮ್ಮ ಹತ್ರ ನಾನು ಒಂದು ವಿಷಯ ಹೇಳ್ತೀನಿ ಅಂತ ಹಿಂಗೆ ಹೇಳಿದ್ರು ಮೇಡಮ್. ಅದೇನು ಅಂದಿದ್ದಕ್ಕೆ ನನಗೆ ಈಗ ಇದು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ಪ್ರಸ್ತಾವ ಮಾಡ್ಕೊಳಕ್ಕೆ. ಅಂದರೆ ನಮ್ಮಿಬ್ಬರು ಮನಸ್ಸು ಒಂದು 2 ವರ್ಷ ಆದಮೇಲೆ ಅಂದರೆ ಸ್ವಲ್ಪ ದಿವಸ ಹೊಂದ್ಕೊಂಡ್ಮೇಲೆ ನಾವು ಇಕ್ಕೋಣ ಅಂದ್ಲು. ಹಂಗೇನಾದರೂ ನೀನು ಹಂಗೆ ಅಂದ್ಬಿಟ್ಟು ಅವಳು ತೆಪ್ಕಾಗೋಗ್ಬಿಟ್ಟಿದ್ರೆ ನಾನೇನು ಹಿಂಗೆ ಬಲವಂತ ಮಾಡ್ತಿಲ್ಲ. ಆಮೇಲೆ ಇಟ್ಕೊಂಡು ಹಂಗೇನಾದ್ರೂ ನೀನು ಬಲವಂತದಿಂದ ಎಂತಿ ಮೈ ಏನಾದ್ರು ನೀನು ಮುಟ್ಟಾಗಿ ಬಂದ್ರೆ ನಾನು ಆತ್ಮಹತ್ಯೆ ಮೈ ಮಾಡ್ಕೊಂಡ್ಬಿಟ್ಟು ನನ್ನ ಸಾವಿಗೆ ಅಪ್ಪ ಅಮ್ಮನೆ ಗಂಡನ ಅನ್ಬಿಟ್ಟು ಬರ್ದಿಕ್ತೀನಿ ಅಂದ್ಲು ಮೇಡಮ್. ತಂಗಿ ತಂಗಿ ಅಂತ ಹೇಳ್ತಾಳೆ. ಸ್ಟಾರ್ಟಿಂಗೇನೆ ಹೇಳ್ಬೇಕಂದ್ರೆ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ. ಕಾರಣ ಇದು ಅದೇ ಮೇಡಮ್, ನಂಗೆ ಇದ್ದಿದೆಯಲ್ಲಮ್ಮ ಬಾಯಿ ಇದ್ದಿರೋದಕ್ಕೋಸ್ಕರ ನಾನು ಅವಳು ಮದುವೆ ಆದಾಗಿಂದ ಇಲ್ಲಿವರೆಗೂ ನನಗೆ ಎಷ್ಟು ನೋವು ಕೊಟ್ಟಿದ್ದಾಳೆ ಮೇಡಮ್. ಅಂದ್ರೆ ಮಾನಸಿಕವಾಗಿ ತುಂಬಾ ನೊಂದ್ಬಿಟ್ಟಿದ್ದೀನಿ ಮೇಡಮ್. ನಾನು ಒಟ್ಟಂಗೆ 6 ತಿಂಗಳು ಮೇಡಮ್, ಸತ್ಯವಾಗ್ಲೂ ಹೇಳ್ತೀನಿ, ರೂಮು ಗೆಲ್ಸಕ್ಕೆ ಹೋಗಂತಿರ್ಲಿಲ್ಲ ಮೇಡಮ್. ರೂಮು ಒಳಗಡೆನೆ ಹಿಂಗಿದ್ದೀನಿ ಮೇಡಮ್. ನಾನು ಅವತ್ತಿನ ನೋವು ತಿಂದು ಜಾಸ್ತಿ ಆಗ್ಬಿಟ್ಟಿದೆ. ಬಿಟ್ಬಿಟ್ಟ ಮೇಡಮ್. ಅಲ್ಲಿ ಬಾತ್ರೂಮ್ ಹೋದಂಗೇನೆ ನಿಮ್ಮ ಅಮ್ಮನ ಮನೆಗೆ ಹಿಂಗ್ ಹೊರಟೋಗ್ಬಿಡು, ನನಗೆ ನಿನ್ ಜೊತೆ ಇರಕ್ ಇಷ್ಟ ಇಲ್ಲ, ನೀನು ಹಂಗ್ ಹೊರಟೋಗ್ಬಿಡು ಅಂದ್ಲು ಮೇಡಮ್. ನಾಯಿ ಹಟ್ಟದಂಗೆ ಹೆಂಗಟ್ಟದ್ಲು ಅಂದ್ರೆ, ಇನ್ನೊಂದ್ ಸ್ವಲ್ಪ ಹೊತ್ತು ನೀನೇನಾದ್ರು ಇಲ್ಲಿದ್ರೆ ಅವರು ನಮ್ಮ ಮಾವ ನಮ್ಮ ಕಡೆಯವ್ರಿಗೆಲ್ಲ ಹಿಂಗ ಆಗ್ತಿದಾರೆ, ಫೋನ್ ಮಾಡ್ತಿದಾರೆ, ಅವರೆಲ್ಲ ಬಂದ್ರೆ ನಿಂಗೆ ಹೊಡೆದು ಸಾಯಿಸ್ಬಿಡ್ತಾರೆ ಅಂದ್ಲು ಮೇಡಮ್. ಕಟ್ಕೊಂಡಿರೋ ಎಂತಿ ನಂಗೆ ಅಂದ್ಮೇಲೆ ನಾನು ಅವ್ರ ಜೊತೆ ಹೆಂಗ್ ಸಂಸಾರ ಮಾಡ್ಲಿ ಮೇಡಮ್? ನಾನು ಏನಕ್ಕೆ ಹಿಂಗೆ ನನಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಗೆ ನನಗೆ ಇದ್ ಕೊಟ್ಲು ಹಿಂಸೆ ಮೇಡಮ್. 3 ವರ್ಷದಲ್ಲಿ ಅವಳು ಎಷ್ಟು ವಾರ, ಎಷ್ಟು ತಿಂಗಳು, ಎಷ್ಟು ವರ್ಷ ನಮ್ಮ ಮನೇಲಿ ಅವಳು ಇದ್ ಮಾಡಿದ್ಲು, ಸಂಸಾರ ಇದ್ ಮಾಡಿದ್ಲು ಮೇಡಮ್. ಅವಳನ್ನ ಇದ್ ಕೇಳ್ರಿ, ನಾನು ಯಾವತ್ತೂ ಅವಳನ್ನ ವರದಕ್ಷಿಣೆ ತಗೊಂಡ್ ಬಾ ಅಂತಾನು ಹೇಳಿಲ್ಲ. ನೋಡಮ್ಮ, ನಾನು ಬಂದ್ಬಿಟ್ಟು ಹೆಂಗೋ ನಾನು ಇದು ಮಾಡ್ತೀನಿ, ಕೂಲಿ ಕೆಲಸ ಮಾಡ್ತೀನಿ, ಅವಳಿಕೊಂಡು ನೀವು ಇದು ತಗೊಳ್ರಿ, ಬೈಕ್ ತಗೊಳ್ರಿ ಅಂದ್ಲು. ಅದಕ್ಕೆ ನೋಡಮ್ಮ, ನಂಗೆ ಅದ್ರ ಮೇಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಂಗೆ ಹೊಟ್ಟೆಗೆ ಎದ್ದು ಸಿಕ್ಕೋರೆ ಸಾಕಮ್ಮ, ನಂಗೆ ಅದ್ರ ಬಗ್ಗೆ ಎಲ್ಲ ಇದು ಶೋಕಿ ಮಾಡೋದೆಲ್ಲ ನಂಗೆ ಇಷ್ಟ ಇಲ್ಲ ಅಂತ ಮೇಡಮ್. ಅದಕ್ಕೆ ಅಯ್ಯೋ ನಿನ್ನಂತ ಗುಬ್ ನನ್ನ ಮಗನ್ನೆಲ್ಲ ಹಿಂಗ್ ಹಾಕ್ಬಿಟ್ರು, ಇಲ್ಲಾಂದಿದ್ರೆ ನಾನು ಸುಖವಾಗಿರ್ತೀನಿ ಹಂಗೆ ಹಿಂಗೆ ಅಂತಾಳೆ ಮೇಡಮ್. ಬಹಳ ಅವ್ರ ಮನೇಲಿ ಎಷ್ಟು ಜನ? ಅವ್ರ ಮನೇಲಿ ಅವ್ರ ತಾಯಿ, ಅವ್ರ ಅಕ್ಕ ಮತ್ತೆ ಅವ್ರ ಅಮ್ಮ ಮೇಡಮ್. ಈ 3 ವರ್ಷದಲ್ಲಿ ಅವ್ರು ಯಾವಾಗ ತಾಯಿ ಮನೆಗೆ ವಾಪಸ್ ಹೋಗಿದ್ದು? ಅವಳು ಫಸ್ಟ್ ಸರಿ ಬಂದಾಗ ಒಂದ್ 15 ದಿವಸ ಹಿಂಗಿದ್ಲು ಮೇಡಮ್. ಆಮೇಲೆ ಇಕ್ಕೊಂಡು ಬಟ್ಟೆ ಬರೀ ಹಿಂಗ್ ಎತ್ಕೊಂಡ್ ಬಂದಿನ, ನಂಗೆ ನಿಮ್ಮ ಅಮ್ಮನ ಮನೇಲಿ ನಂಗೆ ಸಂಸಾರ ಮಾಡಕ್ ಇಷ್ಟ ಇಲ್ಲ ಅಂದ್ಬಿಟ್ಟು ಹಿಂಗ್ ಹೊರಟೋಗ್ಬಿಟ್ಲು. ಬಲವಂತವಾಗಿ ಯಾಕಮ್ಮ ಒಟ್ಟಿಗಿರ್ಬೇಕು, ಯಾಕೆ ನೀವು ವಿಚ್ಛೇದನೆಗೆ ಯಾಕೆ ಅಪ್ಲೈ ಮಾಡಿಲ್ಲ? ದೊಡ್ಡವ್ರು ಮದ್ವೆ ಮಾಡಿದ್ರು. ನಮ್ಮ ಮನೇಲಿ ನಮ್ಮ ಇದ್ರಲ್ಲಿ ಡೈವರ್ಸ್ ಆ ತರ ಎಲ್ಲ ನಾವು ನಮ್ಮ ವಂಶದಲ್ಲಿ ಯಾವ್ದು ಇಲ್ಲ. ನಮ್ಗೆ ಅದು ಇಷ್ಟ ಇಲ್ಲ. ಅಷ್ಟು ಕಷ್ಟಪಟ್ಟು ಬಡವ್ರ ಮನೆಯಿಂದ ಮಾಡ್ಕೊಂಡ್ ಬಂದ್ರೆ ಹೊಂದ್ಕೊಂಡ್ ಹೋಗ್ತಾರೆ. ಡೌರಿ ತಗೊಂಡ್ ಬದುಕುವಂಥದ್ದು ನಮ್ಗೆ ಯಾವ್ದ್ರೂ ಇಲ್ಲ.
ಇರೋದ್ ನಮ್ಮ ಅಪ್ಪ ಅಮ್ಮ ಇವನು ನಮ್ಮಣ್ಣ 3 ಜನ ಅಷ್ಟೇ. ಮನೆ ಇದೆ ಇರೋದಕ್ಕೆ, ಮದ್ವೆ ಮಾಡೋ ಸ್ಥಿತಿನಲ್ಲೂ ಇರ್ಲಿಲ್ಲ ಅವರು. ಅಂತದ್ರಲ್ಲಿ ಡೌರಿ ಹೆಂಗ್ ಕೇಳಕ್ ಸಾಧ್ಯ? ಕೇಳಿದ್ರೆ ಅವ್ರು ಕೊಡಕ್ಕಾಗುತ್ತಾ? ನಮ್ ತಾಯಿ ಏನ್ ಹೇಳ್ತಾ ಇದ್ದು, ಎದ್ದಿದ ತಕ್ಷಣ ಸ್ನಾನ ಮಾಡಿ ಡೈಲಿ ಪೂಜೆ ಮಾಡಮ್ಮ, ಪೂಜೆ ಮಾಡಿ ಕಸ ಗುಡ್ಸಿ ನೀಟಾಗಿ ಮೇಂಟೈನ್ ಮಾಡು ಸಾಕು, ಅಡ್ಗೆ ಎಲ್ಲ ನಾನ್ ಮಾಡ್ಕೊಡ್ತೀನಿ, ಟಿವಿ ನೋಡ್ಬೇಕಾದ್ರೆ ಅಷ್ಟೇ ನಮ್ಮ ಮನೇಲಿ ಇದ್ದಿದ್ದು. ಫೈನಲ್ ಆಗಿ ಒಂದಿನ ಏನ್ ಹೇಳ್ದೆ, ನೋಡಮ್ಮ ನಿಂಗೆ ಏನಾದ್ರೂ ಹೆಲ್ಪ್ ಬೇಕಂದ್ರೆ ನಾನ್ ಮಾಡ್ತೀನಿ, ನಿಂಗೆ ಏನ್ ಬೇಕು ಹೇಳು ನಾನ್ ತಂದು ಕೊಡ್ತೀನಿ, ಬಟ್ ಮನೇಲಿ ಶಾಂತಿಯಿಂದ ಇರೋ, ಜಗಳ ಆಡ್ಬೇಡ, ನಿಂಗೆ ಏನಾದ್ರೂ ಕಷ್ಟ ಇದ್ರೆ ನಮ್ ತಾಯಿ ಹತ್ರ ಹೇಳ್ಕೊ. ಇಷ್ಟೇ ಮಾತಾಡಿದ್ದು, ಫೇಸ್ ಟು ಫೇಸ್ ಮಾತಾಡಿದ್ದು ಈ 4 ಮಾತೆ ಅವ್ರ ಹತ್ರ. ಅವತ್ತೇನಂದ್ರಮ್ಮ ನಿಮ್ ಹತ್ರ? ಅವ್ರು ಸುಮ್ನೆನೆ ಇದ್ರು, ಏನು ಮಾತಾಡ್ಲಿಲ್ಲ ನನ್ನ ಹತ್ರ, ಸುಮ್ನೆನೆ ಇದ್ರು. ಪ್ರದೀಪ್ ಬಳೆ ಚೂರು ಏನೋ ಹೇಳಿದ್ರಲ್ಲ, ಏನದು? ಅವಳು ಅಂದ್ರೆ ನನ್ನ ಬಿಟ್ಬಿಟ್ಟು 2 ವರ್ಷ ಅವ್ರ ಅಮ್ಮನ ಮನೇಲಿ ಇದ್ಲು ಮೇಡಮ್. ಅದಕ್ಕೆ ನಮ್ಮ ಕಡೆಯವರೆಲ್ಲ ಬಾಮ ಏನೋ ಇದಾಗಿದೆ ಹಿಂಗಾಯ್ತು ಅಂದ್ಬಿಟ್ಟು ಕರ್ಕೊಂಬಂದ್ರಿ. ಅವತ್ತು ರಾತ್ರಿ ಎಲ್ಲ ಹೊರದ್ಬಿಟ್ಟು ರೂಮ್ ಬಾಕ್ಲ ಹಿಂದ್ಗಡೆ ಹಿಂಗೆ ಹಾಕಿದ್ಲು ಮೇಡಮ್. ಅಲ್ಲಿಗೇನಕ್ಕೆ ಹಾಕಿದ್ಯಲ್ಲ ನೀ ಹಿಂಗೆ ಹೊಡೆದೋಗ್ಬಿಟ್ಟು ಅಂದಕ್ಕೆ ಇಲ್ಲ ಹಿಂಗೆ ಪ್ರೆಸ್ ಮಾಡ್ದೆ, ಅದಕ್ಕೆ ಹಿಂಗೆ ಹೊಡೆದೋಯ್ತು ಅಂದ್ಲು. ಅವತ್ತು ರಾತ್ರಿ 1 ಟೈಮಲ್ಲಿ ಅಲ್ಲಿ ಇದ್ರಲ್ಲಿ ಹಿಂಗೆ ಇಟ್ಬಿಟ್ಟಿದ್ಲು ಮೇಡಮ್. ಅದ್ರ ಅದು ಚೂರ್ ಪೀಸ್ನ, ಅದು ಬ್ಲಡ್ ಬರ್ತಾ ಇತ್ತು ನನಗೆ, ಅದು ನನಗೆ ತುಂಬ ನೋವಾಗ್ತಿತ್ತು. ಅದೇನ್ಕೆ ಅಂದಿದ್ದಕ್ಕೆ ಹಂಗಂದಿದ್ದಕ್ಕೆ ಅಯ್ಯೋ ನನಗೆ ಗೊತ್ತಿಲ್ಲ ರೀ ಇದಾಗಿರ್ಬೋದು, ಅದಕ್ಕೋಸ್ಕರ ಬ್ಲಡ್ ಬರ್ತಿದೆ ಸುಮ್ಮನೆ ಮಲ್ಕೊಂಡೆ ಅಂದ್ಬಿಟ್ಟು ಅವಳು ಬೆಡ್ಶೀಟ್ ಅವ್ರು ಹಿಂಗೆ ಒದ್ಕೊಂಡು ಮಲ್ಕೊಂಡ್ಬಿಟ್ಲು ಮೇಡಮ್. ಅವಳು ನನಗೆ ಯಾಕೆ ಇಷ್ಟೊಂದು ಮಾನಸಿಕವಾಗಿ ನನಗೆ ಇಟ್ಕೊಟ್ಟು ನೋವು ಅಂತ ನನ್ಗೆ ಗೊತ್ತಿಲ್ಲ. ಅಲ್ಲಮ್ಮ, ಪ್ರಾರಂಭದಿಂದನೇ ಇದ್ದಂಗಿಲ್ವಲ್ಲಮ್ಮ, ಯಾಕೋ ಬಲವಂತವಾಗಿ ಅವ್ರನ್ನ? ಏನಿದು ಅರೇಂಜ್ ಮ್ಯಾರೇಜ್ ಮೇಡಮ್. ಹೇಳ್ಬೇಕು ಅಂದ್ರೆ ಎಲ್ಲ ನೋಡಿ ಮಾಡಿ ಕೇಳಿಸಿ ಎಲ್ಲ ಮಾಡಿದ್ದು. ಅವರು ನಮ್ಮ ಮನೆಗೆ ಬಂದಿದ್ರಂತೆ, ಇವರು ಒಳಗಡೆ ಮೇಡಮ್. ಅವರು ಹೆಗ್ಗೇರವ್ರು ಅವ್ರ ತಾಯಿಯವ್ರ ತಮ್ಮ ಬಂದ್ಬಿಟ್ಟು ಇಲ್ಲಮ್ಮ ನೀನು ಯಾರದೇ ಆಗ್ಲಿ ಹುಡುಗರ್ದು ಹಿಂಗೆ ಇಟ್ಕೊಂಡ್ಬಿಡಮ್ಮ ನೀನು, ಅದ್ರಿಂದಾನೇ ನಿಂಗೆ ಸಂಸಾರಗಳೆಲ್ಲ ಹಿಂಗ ಆಗೋಗ್ಬಿಡ್ತದೆ. ಏನ್ ಇಟ್ಕೋಬಿಡಪ್ಪ? ಒಂದು ನಂಬರ್ಗಳು ಮೇಡಮ್, ಅದು ಹಿಂಗೆ ಇಟ್ಕೊಂಡ್ಬೇಡ ಅಂದ್ಬಿಟ್ಟು ಹಿಂಗೆ ಹೇಳ್ಬಿಟ್ಟು ಹೋದ್ರು ಮೇಡಮ್. ಹಿಂಗೆ ಹೇಳ್ಬಿಟ್ಟು ಹಿಂಗೆ ಹೋಗಿ ಕೊಡೋಣ, ಮತ್ತೆ ಅವ್ನಿಗೆ ಡೈಲಿ ಹಿಂಗಾಗ್ತಿದ್ಲು. ಅದಕ್ಕೇನಂತಾರೆ ಮೇನ್ ಆಗಿ ಕ್ಯಾಶ್ ಪ್ರಾಬ್ಲಮ್ ಅಲ್ಲ ಮೇಡಮ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ಇಬ್ಬರಿಗೂ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಮ್ಮ, ಅಂಡರ್ಸ್ಟ್ಯಾಂಡಿಂಗೇ ಇಲ್ಲಮ್ಮ. ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗು. ಅವ್ರಿಗೆ ಇಷ್ಟ ಇಲ್ಲಮ್ಮ, ಇಷ್ಟವಿಲ್ಲದೆ ಬಲವಂತವಾಗಿ ಕರ್ಕೊಂಬಂದ್ ಮದುವೆ. ಅದು ಹೇಳಿದ್ರಂತೆ, ನಿನ್ ಕಂಡ್ರೆ ನನ್ಗೆ ಇಷ್ಟ ಅಲ್ಲ, ಮನೇಲೆಲ್ಲ ಬಲವಂತ ಮಾಡಿದಿಕ್ಕೆ ನಾನು ಒಪ್ಕೊಂಡಿದ್ದು. ಮೊದ್ಲು ಹೇಳಿದ್ರೆ ನಾವ್ ಮದ್ವೆನೆ ಮಾಡ್ತಾ ಇರ್ಲಿಲ್ಲ ಅಲ್ಲ, ಬೇರೆ ಯಾವ್ದಾದ್ರು ಹುಡುಗಿನ ಮದುವೆ ನಾವು ಈ ತರ ಇಲ್ಲಿವರೆಗೂ ಬರೋದಕ್ಕೆ ಮದ್ವೆ ಮಾಡೋದು.